ಶೋಷಿತ ಸಮಾಜದವರು ಬೇರೆ ಬೇರೆ ಸಬ್ಕಾಸ್ದವರು ST ಸಮುದಾಯಕ್ಕೆ ಸೇರ್ಬೇಕಂತ ಬಹಳ ದಿನಗಳ ಬೇಡಿಕೆ ಇದೆ. ಸೊ ಖಂಡಿತವಾಗಿ ನಾವು ಅದ್ರ ಪರವಾಗಿ ನಾವು ಧ್ವನಿ ಎತ್ತುತ್ತೀವಿ ಮುಂದಿನ ಸೆಷನ್ ಅಲ್ಲಿ. ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೇದಿಕೆಯಲ್ಲಿರುವಂತಹ ಮುಖಂಡರು ಸತೀಶ್ ಜಾರಕಿಹೊಳಿ ಅವರು CM ಆಗಲಿ ಅಂತ ಏನು ಹೇಳ್ತೀವಿ? CM ಇದೆ, ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಸಮುದಾಯದ ಜನರ ಪರವಾಗಿ ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ಲರೂ ಸಹ ಬೆಂಬಲ ನಿಂತಿದ್ದಾರೆ. ಹೌದೌದು, ಎಲ್ಲರೂ ವಾಲ್ಮೀಕಿ ಸಮುದಾಯ ಅಂತ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ, ಸಮಾವೇಶ ಮಾಡ್ತಾ ಇದ್ದಾರೆ. ನಿಜ. ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ. ಬಟ್ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನನ್ನ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆನ ಕೊಟ್ಟಿದ್ದೀನಿ ನಾನು. ಸೊ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ಅವ್ರದ್ದೇನು ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ. ಈಗ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಸತೀಶ್ ಜಾರಕಿಹೊಳಿ ಪರ ಕ್ಯಾಂಪೇನ್ ಆಗ್ತಾ ಇದೆ. ಕ್ಯಾಂಪೇನ್ ಅದು 5 ವರ್ಷ 7 ವರ್ಷದಿಂದ ನಡೀತಾ ಇದೆ. ಸೊ ನೋಡೋಣ, ಟೈಮ್ ಸಂದರ್ಭ ಬಂದಾಗ ಅದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತದೆ. ತಂದೆಯವರು ಯಾವಾಗ್ಲೂ ಹೋಗ್ತಿರ್ತಾರೆ, ರೆಗ್ಯುಲರ್ ಭೇಟಿ ಹಾಕಿ ಎಲ್ಲ. ರಾಹುಲ್ ಗಾಂಧೀಜಿ ಅವರಾಯ್ತು, ಖರ್ಗೆ ಸರ್ ಅವರಾಯ್ತು, ಅವ್ರು ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗ್ತಿರ್ತಾರೆ ಡೆಲ್ಲಿಲಿ. ಇಲ್ಲ, ಈಗ ಮೊನ್ನೆ ನಡೆದಂತ ಏನು ಇದಿತ್ತೆ ಡಿಸೆಂಬರ್ ಅಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ. ಸೊ ನೋಡೋಣ, ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ಮ ಸೀನಿಯರ್ ಲೀಡರ್. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.